ಲಿಂಗಾಯತರು ಒಕ್ಕಲಿಗರು ವಿರೋಧ ಮಾಡಿದ ಕಾರಣಕ್ಕಾಗಿ ನಾವು ಇದನ್ನು ಬದಲಾಯಿಸಬೇಕಾಯಿತು ಲಿಂಗಾಯತರು ಒಕ್ಕಲಿಗರ ಮೇಲೆ ಆತ್ಮಹತ್ಯೆ ಡಾಕ್ಟರ್ ಯತೀಂದ್ರ ಅವರು ಇಲ್ಲ, ಈ ಸರ್ಕಾರ ಇದೇ ರೀತಿಯೇ ಮಾಡ್ತಾಯಿದೆ. ಹೆಜ್ಜೆಜ್ಜೆಗೂ ಪ್ರಾರಂಭದಲ್ಲಿ ಹೇಳಿದ್ರು ಇದನ್ನು ಸ್ವೀಕಾರ ಮಾಡಿದ್ದೀನಿ, ಎಂಥ ಅಡೆತಡೆ ಬಂದರೂ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದರು. 12-13 ಸಚಿವರು ಇದರ ವಿರುದ್ಧ ಧ್ವನಿ ಎತ್ತಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೇ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದರು ಈ ಜಾತಿ ಗಣತಿಯ ವಿಚಾರವಾಗಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಆದರೆ ಇವತ್ತು ಹೈಕಮಾಂಡು CM ಸಿದ್ದರಾಮಯ್ಯನವರ ಪರವಾಗಿ ನಿಂತಿಲ್ಲ. ಯಾವ OBC ನಾಯಕ ನಾನು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿದ್ದಂಥ ಮುಖ್ಯಮಂತ್ರಿಗಳ ಮಾತಿಗೆ ಇವತ್ತು ಬೆಲೆ ಕೊಡದೆ 12-13 ಜನ ಸಚಿವರು ಯಾವ ಪ್ರಬಲ ಕೋಮಿನ ವಿರೋಧದ ನಡುವೆ, ಅಂದರೆ ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಬ್ರಾಹ್ಮಣ ಸಮಾಜ ಇರ್ಬೋದು, ಇತರ ಯಾವುದೇ ಸಮಾಜವು ಈ ಜಾತಿ ಗಣತಿಯನ್ನು ಒಪ್ಪಿರಲಿಲ್ಲ. ನಾವು ಹೇಳ್ತಿದ್ದಿದ್ದೆ ಇದು ಸರಿ ಇಲ್ಲ, 10 ವರ್ಷದ ಹಳೆಯದು, ನೀವು ಇದಕ್ಕೆ ಬಿಡುಗಡೆ ಮಾಡಿಬೇಡ್ರಿ ಮುಖ್ಯಮಂತ್ರಿಗಳೇ ಅಂತ ಹೇಳಿದ್ರು ಜಯಪ್ರಕಾಶ್ ಹೆಗಡೆ ವರದಿಯನ್ನು ಏನು ಭಾಳ ರಣೋತ್ಸಾಹದಿಂದ ಒಪ್ಕೊಂಡು ವಿಧಾನಸೌಧದಲ್ಲಿ ಮಾಡಿದ್ದನ್ನು ನೋಡಿದ್ದೀವಿ. ಈಗ ಕೇಂದ್ರದ ನಾಯಕರು ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಗೊತ್ತಾಗಿದೆ ಇದು ಸರಿ ಇಲ್ಲ, ಸಿದ್ದರಾಮಯ್ಯನವರು ಇದನ್ನು ಯಾವುದೋ ಒಂದು ಡೈವರ್ಷನ್ಗೆ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಈಗ ಬಹುಜನರ ಒತ್ತಾಯದ ಮೇರೆಗೆ ಜಾತಿ ಗಣತಿಯನ್ನು ಮತ್ತೊಮ್ಮೆ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಇದ್ರ ಖರ್ಚು ಆಗಿದ್ದು ಹಿಂದಿನ ಖರ್ಚುಗಳದ್ದು ಏನು ಲೆಕ್ಕ, ನಾಳೆ ಇದಕ್ಕೆ ಮಾಡಬೇಕಾದಂಥ ಖರ್ಚಿಗೆ ಏನು ಲೆಕ್ಕ ಕೊಡ್ತಾರೆ, ಹಣ ಎಲ್ಲಿಂದ ಒದಗಿಸ್ತಾರೆ, ಇದಕ್ಕೆ ಬೇಕಾದಂಥ ಮ್ಯಾನ್ ಪವರ್ನ 3 ತಿಂಗಳಲ್ಲಿ ಎಲ್ಲಿಂದ ಇವರು ಮಾಡುವಂಥದ್ದು ಕೆಲಸ ಮಾಡ್ತಾರೆ. ಈಗಾಗಲೇ ಚುನಾವಣಾ ಆಯೋಗ ಚುನಾವಣೆಗೆ ಸಜ್ಜಾಗ್ತಾಯಿದೆ. ಆ ಸಂದರ್ಭದಲ್ಲಿ ಇದನ್ನು ಹೇಗೆ ಮಾಡ್ತಾರೆ? ಒಟ್ಟಿನಲ್ಲಿ ಸರ್ಕಾರ ಗೊಂದಲದ ಗೂಡಿನ ನಡುವೆ ಜಾತಿ ಗಣತಿಯನ್ನು ಮರು ಸಮೀಕ್ಷೆಯನ್ನು ಮಾಡೋಕ್ಕೆ ಹೊರಟಿರುವಂಥದ್ದನ್ನು ನೋಡ್ತಾಯಿದ್ದೀವಿ.